ಹಾಯ್ ಫ್ರೆಂಡ್ಸ್, ಪೂರ್ಣಿಮಾ ಕನ್ನಡ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಜೀರಿಗೆ ಎಲ್ಲ ಬಾಣಲಿಗೆ ಹಾಕ್ಕೊಳ್ಳಿ. ಫಸ್ಟು ಸ್ಟವ್ ಹಚ್ಕೊಂಡು ಹೆಂಚು ಕಾಯ್ದ ಮೇಲೆ ಇದೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆಗಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಂಗೆ ಇನ್ನೊಂದು ಸ್ವಲ್ಪ ಬಾಡಿಸ್ಬೇಕು. ಬೆಳ್ಳುಳ್ಳಿ ಹಾಕ್ಕೊಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತಿರುಗಬೇಕು. ಅದನ್ನ ಎಣ್ಣೆಯಲ್ಲಿ ನೀಟಾಗಿ ಸ್ವಲ್ಪ ಮೆಣಸಿನ್ಕಾಯಿದು ಸ್ವಲ್ಪ ಇದಾಗಬೇಕು, ಬೇಯಬೇಕು. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಪಟ ಅಂತ ಇದೆ. ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಎಷ್ಟು ಒಂದು ಹಾಕ್ಕೊಬೋದು, ಇಲ್ಲ ಎರಡೇ ಹಾಕ್ಕೊಬೋದು. ನಿಮಗೆ ಅಂದರೆ ಎರಡು ಮೇಲೆ ಹಾಕೊಂಡ್ರೆ ಅದು ಚೆನ್ನಾಗಿರಲ್ಲ. ಒಂದು ತಪ್ಪಿದ್ರೆ ಎರಡು ಹಾಕ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಬೇಕು. ಸ್ವಲ್ಪ ಅರಶಿನ ಹಾಕ್ಕೊಂಡು ಉಪ್ಪು ಇವಾಗಲೇ ಹಾಕ್ಕೊಬೇಕು. ಉಪ್ಪು ಇವಾಗಲೇ ಹಾಕ್ಕೊಂಡ್ರೆ ಏನಾಗುತ್ತೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ, ಮೆತ್ತಗಾಗುತ್ತೆ ಟೊಮೆಟೊ. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರಿಬೇಕು. ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರಿದ್ಬಿಟ್ಟು ನೀರು ಹುಯ್ಬೇಕು. ನೀರು ಹುಯ್ದ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಈರುಳ್ಳಿನ. ಅಂದರೆ ಗೋಧಿ ನುಚ್ಚು ಎಷ್ಟಿರುತ್ತೋ ಆ ಅಳತೆಗೆ ನಾವು ನೀರು ಹಾಕ್ಕೊಬೇಕು. ಫುಲ್ ಹಾಕ್ಕೊಬಾರ್ದು, ಜಾಸ್ತಿನೂ ಹಾಕ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು. ಕೆಲವರು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ. ನೋಡಿ, ಗೋಧಿ ಕುಕ್ಕರಲ್ಲಿ ಕೆಲವರು ಒಗ್ಗರಣೆ ಹಾಕ್ಬಿಟ್ಟು ನೀರು ಇದ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಡ್ತಾರೆ. ಅದು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಅದೇ ಬೇರೆ ಫ್ಲೇವರ್ ಬರುತ್ತೆ, ಇದು ಬೇರೆ ಫ್ಲೇವರು. ಇದು ಗೋಧಿ ನುಚ್ಚು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಒಳ್ಳೆ ನುಚ್ಚು ತೊಗೋಬೇಕು ಅಂಗಡಿಲಿ. ನೋಡಿ, ಗೋಧಿ ನುಚ್ಚು ಹಾಕ್ಕೊಬೇಕು. ಗೋಧಿ ನುಚ್ಚು ಹಾಕ್ಕೊಂಡು ನೀರು ಮಳ್ಳದ ಮೇಲೆ ಗೋಧಿ ನುಚ್ಚು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ಅದು ಸೇಮ್ ಹಂಗೆ ರವೆ ಥರನೇ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ, ಅದು ಗಟ್ಟಿ ಆದಮೇಲೆ ಹಿಂಗೆ ತಿರುಗ್ತಾ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯುತ್ತೆ. ತಳ ಹಿಡಿಸ್ಬಾರ್ದು. ಅದಕ್ಕೆ ಈ ತಳ ಹಿಡಿದ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಏನು ಮಾಡ್ತಾರೆ, ಕೆಲವರು ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತಾರೆ. ಅದು ಚೆನ್ನಾಗಿರುತ್ತೆ, ಬಟ್ ಅದೇ ಬೇರೆ ಟೇಸ್ಟ್ ಬರುತ್ತೆ, ಇದೇ ಬೇರೆ ಟೇಸ್ಟ್ ಬರುತ್ತೆ. ನೋಡಿ, ಚೆನ್ನಾಗಿ ಬಂತು ಉಪ್ಪಿಟ್ಟು. ನಾನು ಯಾವಾಗ ಮಾಡಿದ್ರು ಅಷ್ಟೇ ಹಿಂಗೆ ಮಾಡೋದು. ನಾನು ಇದೇ ಥರ ಮಾಡೋದು. ನಾನು ಕುಕ್ಕರ್ ಕೂಗ್ಸಲ್ಲ. ಏನೋ ನಾನು ಕುಕ್ಕರಲ್ಲಿ ಕೂಗ್ಸಿದ್ರೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಈ ಥರನೇ ಮಾಡಬೇಕು.
ಒಂದು ಸಲ ಬೇಕಂದರೆ ಕುಕ್ಕರಲ್ಲಿ ಕೂಗಿಸಿ ಮಾಡೋದನ್ನ ಒಂದು ಸಲ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಈ ಥರ ಬರುತ್ತೆ, ಚೆನ್ನಾಗಿದೆ. ಇದಾದಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬಿಟ್ಟು ಬೇಕಂದರೆ ಹಾಕೊಬೋದು, ತುಪ್ಪ ಬೇಕಂದರೆ ಹಾಕೊಬೋದು, ಬೇಡದೇವ್ರೆ ನಿಮ್ಮಿಷ್ಟ, ಸ್ಕಿಪ್ ಮಾಡ್ಬೋದು. ಯಾವುದೋ ಒಂದು ಟೈಮ್ಗೆ ಒಂದೊಂದು ನಾಷ್ಟ ಯಾವುದಾದ್ರೂ ಮಾಡಬೇಕಲ್ಲ ಫ್ರೆಂಡ್ಸ್. ಒಂದೊಂದು ಸಲ ದಿನ ಒಂದೇ